ಬೆಳೆಯೋದು ನಿಮಗೆ ಅನುಕೂಲ ಬ್ಯಾಚ್ ವೈಸ್ ಆಗ್ತಾ ಅರ್ಕ ಸುವಿಧಾ ಅಂತ ನಿಮಗೆ ಒಂದು ನಾವು ನಿಮಗೆ ತರಕಾರಿಗಳಲ್ಲಿ ಹೀರೆಕಾಯಿ ಸೋರೆಕಾಯಿ ಬೀಜೋಪಚಾರ ಕೂಡ ನೀವು ಬಳಕೆ ಮಾಡಬಹುದು. ಬೀಜೋಪಚಾರ ಮಾಡೋದ್ರಿಂದ ನಿಮಗೆ ಬೀಜಗಳಿಂದ ಬರತಕ್ಕಂತ ರೋಗ ಇದನ್ನ ಕೂಡ ಹತೋಟಿ ಮಾಡಬಹುದು. ಇದನ್ನ ನಿಮ್ಮ ಒಂದು ನರ್ಸರಿ ಈ ನಾವೇನು ಟೊಮೊಟೊ ಸಸಿ ಆಗ್ಬೋದು, ಮೆಣಸಿನಕಾಯಿ ಸಸಿ ಆಗ್ಬೋದು, ನಾವೇನು ತರಕಾರಿ ಬೆಳೆಯುವಂತವ್ರು ಇದನ್ನ ನರ್ಸರಿಯಲ್ಲಿ ನೀವು ನಿಮ್ಗೆ ಈ ಮಾಹಿತಿನ ಅವ್ರಿಗೆ ಹಂಚ್ಕೊಳ್ಳೋದ್ರಿಂದ ನಿಮಗೆ ಮೊಳಕೆ ಬರುವಂತ ಸಮಯ ನಿಮ್ಗೆ 6 ದಿನ ಇಲ್ಲ 7 ದಿನ ತಗೊಳುತ್ತೆ. ಸೊ ಅದರ ಮುಖಾಂತರ ಈ ರೈತರಿಗೆ ಅದರ ನಾವು ದೇಸಿ ತಳಿ ಗೋಗಳನ್ನು ಬಳಸಿ ಅದರಿಂದ ಬರ್ತಕ್ಕಂಥ ಈ ಸಗಣಿ ಮತ್ತೆ ಗಂಜಲನ್ನ ಉಪಯೋಗ ಮಾಡಿಕೊಂಡು ಕೃಷಿ ಮಾಡ್ತಕ್ಕಂಥದ್ದು. ಸೊ ನಾವೆಲ್ಲ ಸಾವಯವವಾಗಿ ಎಲ್ಲ ಜಾಸ್ತಿ ಏನು ಮಾಡ್ತಾ ಇದೀವಿ, ಈ ಕೆಮಿಕಲ್ ಫರ್ಟಿಲೈಸರ್ ಉಪಯೋಗ ಮಾಡೋದ್ರಿಂದ ಈ ನಮ್ಮ ಮಣ್ಣಿನ ಒಂದು ಆರೋಗ್ಯ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಇದೆ. ಮತ್ತೆ ಇದು ಸಮೇತ ನೀವು ಹಾಕಿದ್ರೆ ತುಂಬಾ ಒಳ್ಳೆಯದು. ಹಸುಗಳಿಗೆ ಬೇಕಿರೋದು ಖನಿಜಾಂಶ, ಪ್ರೋಟೀನ್ ಅವು ನೀವು ಫಸ್ಟ್ ಇದ್ರಲ್ಲಿ ನೋಡಿರ್ಬೇಕು. ನೀವು 7 ಕೊಡ್ಸಿದ್ರೆ ಸರಿಯಾಗಿ ನಿಲ್ಲಲ್ಲ, ಗರ್ಭ ಸರಿಯಾಗಿ ಬೆಳೆದಿಲ್ಲ ಅಂತ ಹೇಳ್ತಾರೆ. ಕಾಳುಗಳನ್ನ ನೆನೆಸ್ಬಿಟ್ಟು ಹುಳ್ಳಿ ಕಾಳು ಅಂತ ನೆನೆಸ್ಬಿಟ್ಟು ತಿನ್ನಿಸಿ ಅಂತೆಲ್ಲ ಸಜೆಸ್ಟ್ ಮಾಡ್ತಾರೆ ಡಾಕ್ಟರ್ ಬಂದರೆ. ಸೊ ಈ ಥರ ನೀವೊಂದು ಪಾಲನೆ ಮಾಡೋದು ಹಸುಗಳನ್ನ ಒಂದು ಮುಸ್ಕಿನ ಜೋಳ ನೆನೆಸ್ಬಿಟ್ಟು ಅದನ್ನು ಒಂಚೂರು ಮೊಳಕೆ ಬಂದಿರೋದು ನೀವು ಹಾಕಿದರೆ ಈ ಎಲ್ಲ ಒಂದು ಸಮಸ್ಯೆಗಳ ಪರಿಹಾರ ಕೊಡ್ಬೋದು. 1 ವರ್ಷದ ಗಿಡಕ್ಕೆ 1 ಲೀಟ್ರು, 5 ವರ್ಷದ ಗಿಡಕ್ಕೆ 5 ಲೀಟ್ರು, 5 ವರ್ಷದ ಮೇಲ್ಪಟ್ಟಿರೋ ಗಿಡಕ್ಕೆಲ್ಲ 5 ಲೀಟ್ರ್ ಹಾಕೊಂಡು ಯೂಸ್ ಮಾಡಿ ಮತ್ತೊಂದು ಮಾಹಿತಿ ಕೊಟ್ಟು ನಮಗೂ ಅನುಕೂಲ ಅನ್ನಿಸ್ತು. ನೋಡಿ ಅದನ್ನು ಉಪಯೋಗ ಮಾಡಿ ತಿಳ್ಕೊತೀವಿ ಯಾವ ರೀತಿ ನಮ್ಮದು ರಿಸಲ್ಟ್ ಬರುತ್ತೆ ಎಂಬುದನ್ನ ತಿಳ್ಕೊತೀವಿ. ಬಂದು ಮಾಹಿತಿ ಕೊಟ್ಟು ಇಲ್ಲಿ ಎಲ್ಲ ರೈತರುಗಳು ಸೇರಿ ಒಳ್ಳೆ ಮಾಹಿತಿನೇ ಕೊಟ್ಟಿದ್ದಾರೆ. प्राइमरीली कर्नाटका में ये प्रोजेक्ट है, ये भी बहुत लंबा प्रोजेक्ट है. 185 किलोमीटर्स की डबलिंग है ये. 3,342 करोड़ रुपीस का प्रोजेक्ट है. मैंगलोर पोर्ट जो कि वेस्ट कोस्ट पे साउथ वेस्टर्न एरिया में मैंगलोर पोर्ट इज़ द मोस्ट इम्पॉर्टेंट पोर्ट. इट विल बेसिकली कनेक्ट द हिंटरलैंड एफिशिएंटली विद द मैंगलोर पोर्ट. अच्छा, मैंगलोर पोर्ट की और ख़ास बात है, वी आर क्रिएटिंग अ मास्टर प्लान for improving the railway connectivity of Mangaluru area, which includes Hassan Mangalore की डबलिंग कर रहे हैं, इलेक्ट्रिफिकेशन, उस एरिया में 2-3 बॉटलनेक्स से उनको रिमूव कर रहे हैं, and adding this line Ballari Chikjajur, this means lot of traffic which comes from parts of Andhra all the way up to Secunderabad, Hyderabad, वहाँ से एक वेस्ट कोस्ट पे पोर्ट को कनेक्टिविटी मिलेगी. सिकंदराबाद, हैदराबाद वगैरह एरिया के लिए केवल एक कृष्णापट्टनम पोर्ट अवेलेबल था अभी तक. ये इस लाइन के पूरा होने से मैंगलोर पोर्ट भी अवेलेबल हो जाएगा. काफ़ी इकोनॉमिक एक्टिविटी है. प्रोजेक्ट काफ़ी कॉम्प्लेक्स है. 29 मेजर ब्रिजेस हैं, बट 29 है वो सारे के सारे ब्रिजेस इसमें बनेंगे. 21 फ्लाईओवर्स हैं, 85 अंडरपासेस हैं और करीब 13 लाख पॉपुलेशन को इसका बेनिफिट मिलेगा. इस प्रोजेक्ट से करीब 90 मिलियन टन एक्स्ट्रा कार्गो रोड से रेल की तरफ शिफ्ट होगा, एंड दैट विल हेल्प आवर एनवायरनमेंट इन अ फिनोमिनल वे. 101 करोड़ किलोग्राम्स ऑफ CO2 बचेगा. 101 करोड़ किलोग्राम ऑफ कार्बन डाइऑक्साइड एमिशंस बचेंगे. इन्वायरमेंट को बहुत बेनिफिट होगा इससे, विच इज़ इक्वलेंट टू प्लांटिंग 4 करोड़ ट्रीज. अगेन अ मेजर बेनिफिट फॉर द एनवायरमेंट.